ಒಂದು ದಿನಕ್ಕ ಎಷ್ಟು ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು? ಈ ಕ್ವೆಶ್ಚನ್ ಬಕ್ಕು ಇಂಪಾರ್ಟೆಂಟ್ ಐತಿ ಇದು. ನೋಡು ಬ್ರೋ, ನಿನ್ನ ಸಬ್ಸ್ಕ್ರೈಬರ್ ಇನ್ನ 0 ಹಿಡ್ಕೊಂಡು 5 ಸಾವಿರ ಇರ್ತಾನದ ಅಂದ್ರೆ ನೀ ಡೈಲಿ ಒಂದೇ ವಿಡಿಯೋ ಹಾಕು, ಇಲ್ಲಾಂದ್ರೆ ಶಾರ್ಟ್ಸ್ ಹಾಕು. ಅದು ಫಿಕ್ಸ್ ಟೈಮ್ ಗೆ ಹಾಕಬೇಕು. ನೀ ಡೈಲಿ ಒಂದೇ ಯಾಕೆ ಅಂದ್ರೆ ನೀ ಒಂದ್ ಸ್ವಲ್ಪ ಹೊಸ ಕ್ರಿಯೇಟರ್ ಇದಿ, ಯೂಟ್ಯೂಬ್ ಅಲ್ಗೋರಿದಮ್ ಅರ್ಥ ಮಾಡ್ಕೋಬೇಕು, ಹುಕ್ಸ್ ಏನು, SEO ಅಂದ್ರೆ ಏನು, ಇವೆಲ್ಲ ಅರ್ಥ ಮಾಡ್ಕೋಬೇಕು. ಏನಂದಿ? ನಿನಗೇನ SEO ಅಂದ್ರೆ ಗೊತ್ತಿಲ್ಲ, ಹುಕ್ ಅಂದ್ರೆ ಗೊತ್ತಿಲ್ಲ, ಟೆನ್ಷನ್ ತಗೋಬೇಡ, ಕಮೆಂಟ್ ಮಾಡು, ನಾ ಲಾಂಗ್ ವಿಡಿಯೋ ತರ್ತೀನಿ. ಇನ್ನ 5 ಸಾವಿರ ಹಿಡ್ಕೊಂಡು 10 ಸಾವಿರ ತನ ಸಬ್ಸ್ಕ್ರೈಬರ್ ಅದಾವ ನೀನು. ಅವಾಗಾದ್ರೂ ತಮ್ಮ ನೀ ಇನ್ನ ನ್ಯೂ ಕ್ರಿಯೇಟರ್, ಗಪ್ ಚುಪ್ ಡೈಲಿ ಒಂದೇ ಹಾಕತ್ವಾ. ಇನ್ನು 10 ಸಾವಿರ ಸಬ್ಸ್ಕ್ರೈಬರ್ ಅದಾವೆ, ನಿನ್ನ ವಿಡಿಯೋಕ್ಕೆ ಚಲೋ ರೀಚ್ ಬರ್ತಾ ಇದೆ, ವ್ಯೂಸ್ ಬರ್ತಾ ಇದೆ, ಪಬ್ಲಿಕ್ ರಿಟೆನ್ಷನ್ ಬರ್ತಾ ಇದೆ. ನೀವು ದಿನಕ್ಕೆ ಒಂದ್ ಹಾಕು, 10 ಹಾಕು, 2 ದಿನಕ್ಕೆ ಒಂದ್ ಹಾಕು, 3 ದಿನಕ್ಕೆ ಒಂದ್ ಹಾಕು, ಯೂಟ್ಯೂಬ್ ಏನೂ ಫರಕ್ ಬೇಯಲ್ಲ. ಯೂಟ್ಯೂಬ್ ಬರೀ ಒಂದೇ ನೋಡ್ತಾ ಪಬ್ಲಿಕ್ ರಿಟೆನ್ಷನ್, ಲೈಕ್, ಕಮೆಂಟ್, ಪಬ್ಲಿಕ್ ಹೆಂಗ್ ರೆಸ್ಪಾನ್ಸ್ ಮಾಡ್ತಾ ಇದೆ ನಿನ್ ವಿಡಿಯೋಕ. ನಾ ಹೇಳೋದ್ ಕೇಳು, 2 ದಿನಕ್ಕೆ ಒಂದ್ರೆ ಹಾಕು, ಇಲ್ಲ 1 ದಿನಕ್ಕೆ ಒಂದ್ರೆ ಹಾಕು, ಆದ್ರೆ ಸರಿಯಾಗಿ ಪರ್ಫೆಕ್ಟ್ ಮಾಡಾಕು. ಇನ್ನು ನಾ ಟೈಮಿಗೆ ಹೇಳ್ತಾ ಕೇಳು, ಮುಂಜಾನೆ 6 ನಿಮಿಷಕ್ಕೆ ಒಂದು, ಇಲ್ಲಪ್ಪ ಅಂದ್ರೆ 7 ನಿಮಿಷಕ್ಕೆ, ಇಲ್ಲಾಂದ್ರೆ 10 ಮುನಿ 5 ಇಲ್ಲ 6 ಇಲ್ಲಾಂದ್ರೆ ನೈಟ್ 7 ಇಲ್ಲಾಂದ್ರೆ 10 ಖಲಾಸ್. ಇದು ಬಿಟ್ಟು ಮತ್ತೆ ಯಾವತ್ತೂ ಹಾಕ್ಲಕ್ ಹೋಗ್ಬೇಡ. ಈಗ ಹೇಳೋ ದೋಸ್ತ್, ಈ ದಿನ ಒಂದ್ ದಿನಕ್ಕೆ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ಕೋತ ಬಂದಿದಿ? ಕಮೆಂಟ್ ಮಾಡು, ಕಮೆಂಟ್ ನಲ್ಲಿ ನಾನು ನಿನ್ ಕೂಡ ಮಾತಾಡ್ತೀನಿ. ಹಾಗೆ ಫಾಲೋ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.